ದಿ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್. ಇವಾಗ ತಾನೇ ಈ ಒಂದು ಮೂವಿನ ನೋಡಿದೆ. ಮಾರ್ವೆಲಲ್ಲಿ ರೀಸೆಂಟಾಗಿ ಬಂದಿರೋ ಮೂವೀಸ್ ಎಲ್ಲ ಪಲ್ಟಿನೇ. ಥಂಡರ್ ಬೋಲ್ಟ್ಸ್ಗೆ ಒಳ್ಳೆ ರಿವ್ಯೂ ಬಂದಿತ್ತು, ಬಟ್ ಅದು ಕೂಡ ಹೊಲ್ಟೋಯ್ತು. ಕ್ಯಾಪ್ಟನ್ ಅಮೇರಿಕಾ ನ್ಯೂ ಬ್ರೇವ್ ವರ್ಡೇ ಆಗಲಿ ಅಥವಾ ರೀಸೆಂಟಾಗಿ ಬಂದಂಥ ಐರನ್ ಹಾರ್ಟ್ ಸೀರೀಸ್ ಆಗಲಿ ಯಾವ ಕೂಡ ಅಷ್ಟೊಂದು ಫ್ಯಾನ್ಸ್ನ ಅಟ್ರಾಕ್ಟ್ ಮಾಡಲಿಲ್ಲ. ಬರ್ತಾ ಬರ್ತಾ ಮಾರ್ವೆಲ್ ಸ್ಟುಡಿಯೋ ಮೇಲೆ ಎಲ್ಲರಿಗೂ ಇಂಟ್ರೆಸ್ಟ್ ಕಡಿಮೆ ಆಗ್ತಿತ್ತು. ಅಂಥ ಟೈಮಲ್ಲಿ ಫ್ಯಾಂಟಾಸ್ಟಿಕ್ ಫೋರು ಫಸ್ಟ್ ಸ್ಟೆಪ್ ಈ ಒಂದು ಮೂವಿ ರಿಲೀಸ್ ಆಯಿತು. ಮೂವಿ ನನ್ಗೆ ಹೇಳಿದ್ರೆ ಚೆನ್ನಾಗೇ ಇದೆ, ಏನಂತ ಗ್ರೇಟ್ ಮೂವಿ ಏನಲ್ಲ, ಬಟ್ ಓಕೆ. ಅದರಲ್ಲೂ ವಿಜುವಲ್ಸ್ ಮಾತ್ರ ಸಖತ್ತಾಗಿದ್ದಾವೆ. ಏನಾದರೂ ಈ ಒಂದು ಮೂವಿ ಸ್ವಲ್ಪ ಮಾರ್ವೆಲ್ಸ್ಗೆ ಉಸು ತಿರುಗಿಸ್ಕೊಳ್ಳೋಂಗೆ ಆಗುತ್ತೋ ಏನೋ ನೋಡಬೇಕು. ಮೂವಿಗೂ ಕೂಡ ಎಲ್ಲ ಕಡೆ ಒಂದು ರೇಂಜಿಗೆ ಪಾಸಿಟಿವ್ ಟಾಕೇ ಇದೆ. ಬಟ್ ಇವ್ರು ಮಾಡಿದಂಥ ಮಿಸ್ಟೇಕ್ ಏನಂದರೆ ಟ್ರೈಲರಲ್ಲೇ ಮೇನ್ ಸರ್ಪ್ರೈಸ್ ಎಲಿಮೆಂಟ್ಸ್ನೆಲ್ಲ ಬಿಟ್ಟಿದ್ದು. ಹಂಗಾಗಿ ಹೋಗಿರೋ ಆಡಿಯನ್ಸ್ಗೆ ಅಷ್ಟು ಗ್ರೇಟ್ನೆಸ್ ಏನು ಕಾಣೋದಿಲ್ಲ. ಅದೇ ಒಂದು ಎಲಿಮೆಂಟ್ಸ್ನ ಬಚ್ಚಿಟ್ಕೊಂಡು ಅದೇನೇ ಥಿಯೇಟ್ರಲ್ಲಿ ನೋಡಿದ್ರೆ ತುಂಬ ಜನಕ್ಕೆ ತುಂಬ ಥರ ಆಶ್ಚರ್ಯ ಆಗೋದು. ಹಳೆ ಫ್ಯಾಂಟಾಸ್ಟಿಕ್ ಫೋರ್ಗಳಲ್ಲಿ ತೋರಿಸಿರೋ ಥರ ಆರ್ಜಿನೇನು ತೋರ್ಸೋಕ್ಕೋಗಿಲ್ಲ, ಜಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಮಿಸ್ಟರ್ ಫ್ಯಾಂಟಾಸ್ಟಿಕ್, ಸ್ಯೂ ಸ್ಟ್ರೋಮು ಇವರಿಬ್ರಿಗೂ ಹುಟ್ಟಿದಂಥ ಮಗುನ ಸೇವ್ ಮಾಡೋದೇ ಈ ಒಂದು ಮೂವಿಯ ಮೇನ್ ಪ್ಲಾಟ್. ಆ ಹುಡುಗನ ಸಾಮಾನ್ಯ ಶಕ್ತಿವಂತ ಏನಾಗೋದಿಲ್ಲ, ಹೊಟ್ಟೆಲಿ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರ್ತಾನೆ. ಅಂಥ ಒಂದು ಚೈಲ್ಡ್ ಮೇಲೆ ನಮ್ಮ ಗ್ಯಾಲಾಕ್ಟರ್ಸ್ಗೆ ಕಣ್ಬೀಳುತ್ತೆ. ಅದಕ್ಕೋಸ್ಕರ ಲೇಡಿ ಸಿಲ್ವರ್ ಸರ್ಫರ್ನ ಅವರ ಒಂದು ಅರ್ಥಿಗೆ ಕಳಿಸ್ತಾರೆ. ಆಮೇಲಿಂದ ಇದರಲ್ಲಿ ಆ ಮಗುನ ಸೇವ್ ಮಾಡಿದ್ರೆ ಇಲ್ವ ಅನ್ನೋದೇ ಈ ಒಂದು ಮೂವಿಯ ಮೇನ್ ಪ್ಲಾಟ್ ಲೈನು. ಒಟ್ಟಿನಲ್ಲಿ ಈ ಮೂವಿನ ನೋಡಬೇಕು ಅಂದರೆ ನೀವು ಟ್ರೈಲರು ಮತ್ತು ಟೀಸರು ಏನೂ ನೋಡಿಲ್ಲ ಅಂದರೆ ಫ್ರೆಶ್ ಆಗಿ ಹೋಗಿ ನೋಡ್ರಿ, ಒಂಥರ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಅದು ಬಿಟ್ಬಿಟ್ಟು ನೀವೇನಾದರೂ ಟ್ರೈಲರು ಟೀಸರು ಏನಾದರೂ ನೋಡ್ಕೊಂಡು ಹೋಗಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಗೆ ಬ್ಯಾಡ್ ಥಿಂಗ್ ಆ್ಯಡ್ ಆಗೋದಂತೂ ಪಕ್ಕ. ಯಾಕಂದರೆ ನಾವು ಎಲ್ಲ ಒಳ್ಳೆ ಎಲಿಮೆಂಟ್ಸ್ನೆಲ್ಲ ಇಲ್ಲೇ ನೋಡೋದಕ್ಕೆ ಥಿಯೇಟರ್ನಲ್ಲಿ ಆ ಥರ ಅನಿಸುತ್ತಿಲ್ಲ, ಏನೋ ಫ್ಲಾಟ್ ಆಗಿ ಸ್ಟೋರಿ ಹೋಗ್ತಾ ಇದೆ ಅನಿಸುತ್ತೆ. ನಾನು ಕೂಡ ಟೀಸರ್ ನೋಡಿದ್ದೆ ಅಷ್ಟೇ, ಟ್ರೈಲರ್ ನೋಡೋಕೆ ಹೋಗಿಲ್ಲ, ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ ಅಂತ. ನಾನು ಮುಖ್ಯಿರೋ ಪ್ರೀವಿಯಸ್ ಮಾರ್ವೆಲ್ ಮೂವೀಸ್ನ ನೋಡ್ಬಿಟ್ಟು ಡಿಸಪಾಯಿಂಟ್ ಆಗಿರೋದಕ್ಕೆ ಯಾವುದೇ ಟೀಸರು ಮತ್ತು ಟ್ರೈಲರ್ನ ನೋಡ್ದಂಗೆ ಫ್ರೆಶ್ ಆಗಿ ಮೂವಿ ನೋಡಿದೆ. ಅದಕ್ಕೋಸ್ಕರ ನನಗೆ ಒಂದು ಫೀಲಿಂಗ್ಸು ಬೆಟರಾಗಿ ಕಾಣಿಸ್ತು. ಮತ್ತು ಈ ಒಂದು ಮೂವಿಯ ಸ್ಟೋರಿ ಲೈನ್ ಸೆಟ್ ಆಗಿರೋದು ಬೇರೆ ಒಂದು ಯೂನಿವರ್ಸಲ್ಲಿ, ನಮ್ಮ ಆಲ್ಟರ್ನೇಟ್ ಅರ್ಥಲ್ಲೇ ಅಂದರೆ ಮಲ್ಟಿವರ್ಸಲ್ಲಿ ಈ ಒಂದು ಸ್ಟೋರಿ ನಡೆಯುತ್ತೆ. ಇದಕ್ಕೂ ನಮ್ಮ ಅರ್ಥಕ್ಕೂ ಇದರಲ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ, ಬಟ್ ಫ್ಯೂಚರಲ್ಲಿ ಸಂಬಂಧ ಇದ್ದೇ ಇರುತ್ತೆ. ಗ್ರೇಟ್ ಮೂವಿ ಅಂತ ನಾನೇನು ಹೇಳೋದಿಲ್ಲ, ಇಲ್ಲಿ ಒನ್ ಟೈಪ್ ನೋಡ್ಬೋದಂತ ಗುಡ್ ಮೂವಿ ಇದು. ಮತ್ತು ಗ್ಯಾಲಾಕ್ಟರ್ಸ್ನ VFX ಆಗಿರ್ಬೋದು, ಮತ್ತು ಇದರಲ್ಲಿರೋ ಸ್ಟೋರಿ ಮತ್ತು ಇದರಲ್ಲಿರೋ ವರ್ಲ್ಡ್ ಬಿಲ್ಡಿಂಗ್ ಆಗಿರ್ಬೋದು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸ್ಯೂನ್ ಸ್ಟ್ರೋಮು, ಮಿಸ್ಟರ್ ಫ್ಯಾಂಟಾಸ್ಟಿಕ್ಕು ಮತ್ತು ಹ್ಯೂಮನ್ ಟಚ್ಚು ಮತ್ತು ಬೆನ್ ಗ್ರಿಮ್ಮು, ಈ 4 ಕ್ಯಾರೆಕ್ಟರ್ಗಳ ಜೊತೆ ಒಳ್ಳೆ ಎಮೋಷನ್ಸು ಮತ್ತು ಫ್ಯಾಮಿಲಿ ರೇಂಜಿನ ಅಟ್ಯಾಚ್ಮೆಂಟ್ನ ಇಲ್ಲಿ ತೋರಿಸಿದ್ದಾರೆ ನಮಗೆ. ಸ್ಯೂ ಸ್ಟ್ರೋಮು, ಮಿಸ್ಟರ್ ಫ್ಯಾಂಟಾಸ್ಟಿಕ್ಕು ಮತ್ತು ಹ್ಯೂಮನ್ ಟಚ್ಚು, ಬೆನ್ ಗ್ರಿಮ್ಮು, ಈ 4 ಕ್ಯಾರೆಕ್ಟರ್ಗಳ ಮಧ್ಯೆ ಒಳ್ಳೆ ಎಮೋಷನ್ಸು ಮತ್ತು ಫ್ಯಾಮಿಲಿ ಬಾಂಡಿಂಗ್ನ ತೋರಿಸಿದ್ದಾರೆ. ಅಷ್ಟೆಲ್ಲ ಈ 4 ಜನಗಳ ಮಧ್ಯೆ ಇರೋ ಬಾಂಡಿಂಗ್ನ ಕೂಡ ಚೆನ್ನಾಗೇ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಒಂದು ರೇಂಜಿಗೆ ಬೆಟರ್ ವಾಚನೆ, ಏನಂತ ಗುಡ್ ಮೂವಿ ಏನಲ್ಲ. ಮಾರ್ವೆಲ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ಕೊಂಬಿಡಿ, ನೋಡಿ. ನನಗೆ ಈ ಮೂವಿ ನೋಡ್ತಾ ಬಂದರೆ ಒಳ್ಳೆ ಮೂವಿನೇ, ಆವರೇಜ್ ಮೂವಿ, ಒನ್ ಟೈಮ್ ವಾಚಬಲ್. ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.